ಧರ್ಮಸ್ಥಳ ಮತ್ತೆ ಹೆಚ್ಚು ಸುದ್ದಿಯಲ್ಲಿದೆ. ಅಲ್ಲಿನ ಬಂಗ್ಲೆಗುಡ್ಡ ಎಂಬ ಜಾಗದಲ್ಲಿ ತಲೆಬುರುಡೆಗಳು ಹಾಗೂ ಅಸ್ಥಿಪಂಜರಗಳು ಸಿಕ್ಕಿದೆ ಎನ್ನಲಾಗಿದೆ. ಬಂಗ್ಲೆಗುಡ್ಡದ ಕಾಡಿನ ಪ್ರದೇಶಗಳಲ್ಲಿ ಅವಶೇಷ ಹುಡುಕಲು ಅರಣ್ಯ ಇಲಾಖೆಯ ಪರ್ಮಿಷನ್ ಸಿಗುತ್ತಿದ್ದಂತೆ ಬುಧವಾರದಂದು ಕಾಡಿನೊಳಗೆ ಹೋದ ಎಸ್ಐಟಿ ತಂಡ ಭೂಮಿಯನ್ನು ಅಗೆಯಲು ಆರಂಭಿಸಿತು. ಆದರೆ ಭೂಮಿಯನ್ನು ಅಗೆಯುವ ಮೊದಲೇ ಭೂಮಿಯ ಮೇಲ್ಭಾಗದಲ್ಲಿಯೇ ಅಸ್ಥಿಪಂಜರಗಳು ದೊರೆತಿದೆ. ಎಸ್ಐಟಿಯ 3 ತಂಡಗಳು ಬಂಗ್ಲೆಗುಡ್ಡದ ಸುತ್ತಮುತ್ತ ಶೋಧ ಕಾರ್ಯ ನಡೆಸಿದಾಗ ಈ ಅಸ್ಥಿಪಂಜರಗಳು ಹಾಗೂ ತಲೆಬುರುಡೆಗಳು ದೊರೆತಿದೆ. ಒಟ್ಟು 5 ಕಡೆ ಮಾನವ ಶರೀರದ ಮೂಳೆಗಳು ದೊರೆತಿದೆ ಎನ್ನಲಾಗಿದೆ. ಮಣ್ಣಿನೊಂದಿಗೆ ಸಿಕ್ಕಂತಹ ಮೂಳೆಗಳನ್ನು ಬಕೆಟ್ನಲ್ಲಿ ಇಟ್ಟು ಬಕೆಟ್ ಅನ್ನು ಸೀಲ್ ಮಾಡಿ ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಗಿದೆ. ಆದರೆ ಎಷ್ಟು ಅಸ್ಥಿಪಂಜರಗಳು ದೊರಕಿದೆ ಎಂಬ ಮಾಹಿತಿಯನ್ನು ಎಸ್ಐಟಿ ಬಹಿರಂಗಪಡಿಸಿಲ್ಲ. ಎಸ್ಐಟಿಯ ಜಿತೇಂದ್ರ ಕುಮಾರ್ ದಯಾಮ ಹಾಗೂ ಇತರ ಅಧಿಕಾರಿಗಳು ಕಾಡಿನೊಳಗೆ ತೆರಳಿದ್ದರು. ಇವರೊಂದಿಗೆ ಎಸ್ಐಟಿಯ ಇತರ ಸಿಬ್ಬಂದಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿ, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ, ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ತೆರಳಿದ್ದರು.